ಸ್ನೇಹಿತರೆ, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್ ಆ್ಯಂಡ್ ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್. ನಾನು ಏರ್ಪೋರ್ಟಲ್ಲಿದ್ದೀನಿ, ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ. ನಾನು ಯಾವ ಕಂಟ್ರಿಗೆ ಹೋಗ್ತಿದ್ದೀನಿ ಅಂತ ವಿಡಿಯೋ ಲಾಸ್ಟ್ ಗಂಟ ಹೇಳ್ತೀನಿ. ಇದು ಬ್ಯಾಗೇಜ್ ಚೆಕ್-ಇನ್ ಕೌಂಟರು. ಸೊ ನಾವು ಬ್ಯಾಗೇಜ್ ಡ್ರಾಪ್ ಮಾಡಬೇಕಿಲ್ಲಿ. ಅಬೌವ್ 7 kg ಇರೋ ಬ್ಯಾಗ್ಸ್ ಇಲ್ಲಿ ಡ್ರಾಪ್ ಮಾಡಬೇಕಾಗುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ ಫ್ಲೈಟ್ದು. ಟರ್ಮಿನಲ್ 2 ಎಂಟ್ರೆನ್ಸ್ ವ್ಯೂ ನೋಡಿ, ಎಲ್ಲಿ ಟರ್ಮಿನಲ್ 2 ವ್ಯೂ. ಇದು ರಿಯಲ್ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಎಂಟ್ರಿ ನೋಡಿ, ಸಕ್ಕತ್ತಾಗಿದೆ. ಈಗ తీస్తా ఫోటోలు, వీడియో తీస్తా ఉండు. సగం చూడ ఫాల్స్ అంతాడా వ్యూ అంతా బాగుంది. టర్మినల్ 2 వాటర్ ఫాల్స్. ಟರ್ಮಿನಲ್ 2 ಗಾರ್ಡನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಫುಲ್ ಪ್ಲ್ಯಾಂಟ್ಸ್ ಇದೆಲ್ಲ. ಟರ್ಮಿನಲ್ 2 ನೋಡೋಕೆ ಮಾತ್ರ ಸೂಪರ್ ಆಗಿದೆ. ಮಾತ್ರ ಫುಲ್ ಮೇಡ್ ಆಫ್ ಬಾಂಬು. ಟರ್ಮಿನಲ್ 2 ಮಾತ್ರ ಸಕ್ಕತ್ತಾಗಿದೆ. ಸೊ ನಾವು ಎಲ್ಲ ಚೆಕ್-ಇನ್ ಮಾಡ್ಕೊಂಡು ಡಿಪಾರ್ಚರ್ಗೆ ಬಂದಿದ್ದೀವಿ. ಸೊ ಇನ್ನು ನಮ್ಮ ಫ್ಲೈಟ್ಗೆ ಇನ್ನೂ 2 hours ವೇಟಿಂಗ್ ಟೈಮ್ ಇದೆ. ಸೊ ಲಾಂಜಲ್ಲಿ ಹೋಗಿ ನಾವು ವೇಟ್ ಮಾಡಬೇಕು 2 hours ಅಂತ. ಸೊ ಇಮಿಗ್ರೇಷನ್ ಕೌಂಟರ್ ತುಂಬ ಇದೆ, 54 ಕೌಂಟರ್ಸ್ ಇದೆ. ಇಮಿಗ್ರೇಷನ್ನ ಬೇಗ ಆಗುತ್ತೆ ನಿಮಗೆ, 5 minutes ಅಪ್ರಾಕ್ಸಿಮೇಟ್ ಪರ್ ಪರ್ಸನ್. ಸೊ ನಿಮ್ಗೆ ಚೆಕ್-ಇನ್ ಎಲ್ಲ ಬೇಗ ಆಗುತ್ತೆ. 2 hours ಬಿಫೋರ್ ಇದ್ದರೆ ಬೆಸ್ಟು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋರು. ಫುಲ್ ಅಂತ ಇದೆ ಅಂಕಲ್, అంటే ఫుల్ ఇది డిపార్చర్ ఇది ఎట్స్ ఫుల్ గార్డెను అన్ని లాంజెస్ డ్యూటీ ఫ్రీ అంతా లోపల షాపింగ్ ఏరియా. తీస్తాం ಬೆಂಗಳೂರು ಡ್ಯೂಟಿ ಫ್ರೀ ಫುಲ್ ಶಾಪಿಂಗ್ ಏರಿಯಾ. ನೀವೇನು ಲಿಕ್ವಿಡ್ಸ್ ಅದು ಏನೇನು ಬೇಕೋ ಪರ್ಚೇಸ್ ಮಾಡ್ಬೋದು ಇಲ್ಲಿ. ಟೊಬ್ಯಾಕೋ, ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್, ಲೇಡೀಸ್ ಐಟಮ್ಸ್, ಎವ್ರಿಥಿಂಗ್ ಅವೈಲೇಬಲ್ ಹಿಯರ್. ಸ್ಟಾರ್ బక్స్ సక్కత్ లక్సరీ ఉంది. స్టార్ బక్స్ ఫుల్ లక్సరీ ಮಾಡಿದ್ದಾರೆ ಏರ್ಪೋರ್ಟಲ್ಲಿ ಮಾತ್ರ. ಪ್ರೈಸಸ್ ಹೆಂಗೆ ಇರುತ್ತೆ, ಪ್ರೈಸ್ ಸಕ್ಕದ ఉంటుంది ಸ್ಟಾರ್ బక్స్లో ಮಾತ್ರ. ಫುಲ್ ಹಿಂಗೆ ಡಿಪಾರ್ಚರ್ డైరెక్ట్ గేట్ గంట. ఫుల్ షాపింగ్ చూడు. ఫాల్ సీలింగ్ లైట్స్ వేసిండారు. ఫాల్ సీలింగ్ లైట్ అని సక్కదాಗಿದೆ ಮಾತ್ರ ಇಲ್ಲಿ. 3D సక్కద ఉంది. These are leather bags. Wish. ಬಾಬಾ, ಇಲ್ಲೊಂದು ಸಕ್ಕತ್ತಾಗಿದೆ ಮಾತ್ರ. ಅಯ್ಯೋ ಮುಂದೆ బాబా, ఇడంతా అండర్గ్రౌండ్ ఫాల్స్ వేసినారు. ఫుల్ గార్డెన్ సక్కగా వేసినారు అండర్గ్రౌండ్ ఫాల్స్. ಅಂಡರ್ಗ್ರೌಂಡ್ ಫಾಲ್ಸ್ ಸಕ್ಕದಾಗಿ ಮಾಡಿದ್ದಾರೆ. ನಾವು ಇಲ್ಲಿಂದ ಎಕ್ಸಿಟ್ ಆಗ್ಬೋದು, ಡಿಪಾರ್ಚರ್ ಗೇಟ್ಸ್ ಇಲ್ಲಿಂದ. ಸೊ ನಮಗೆ 080 ಲಾಂಚ್ ಆಕ್ಸೆಸ್ ಸಿಕ್ತು ಅಟ್ ಜಸ್ಟ್ ₹2 ವಿತ್ ನಮ್ಮ ಫೆಡರಲ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡಿಂದ. ಸೊ ನಾವು ಅನ್ಲಿಮಿಟೆಡ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಏನು ಬೇಕೋ ತೊಗೊಬೋದು. ನಾನು ಡ್ರಿಂಕ್ಸ್ ಅಂತೂ ಪ್ರಿಫರ್ ಮಾಡಲ್ಲ. ಐ ಗೋ ವಿತ್ ಅನ್ಲಿಮಿಟೆಡ್ ಬುಫೆ ಆ್ಯಂಡ್ ವಿತ್ ಲಾಂಚ್ ಆಕ್ಸೆಸ್.
ನೋಡಿ ಇಂಥ ರೆಸ್ಟೋರೆಂಟ್ ಅಲ್ಲೇ ಲಾಂಜ್ ಸಖತ್ತಾಗಿದೆ. ಲೈಕ್ ಕಾಫಿ ಟೀ ಮಿಷನ್ಸ್ ಅವೈಲೇಬಲ್ ಇಯರ್. ನಾವೇ ಸರ್ವ್ ಮಾಡ್ಕೊಬೇಕು ಫುಡ್ಡು. ಅನ್ಲಿಮಿಟೆಡ್ ಬಫೆ ಡಿಶಸ್, ಡಿಫ್ರೆಂಟ್ ರೈಸ್ ಇದೆ. ವೀಲ್ ಚಿಪ್ಸು, ಬ್ರೆಡ್, ಮಿಕ್ಸ್ ಫ್ರೂಟ್ ಜ್ಯೂಸ್, ಲಸ್ಸಿ, ಆಲ್ಟೋ ಬಫೆ ಡಿಫ್ರೆಂಟ್ ಆಗಿದೆ. ವೆಜ್ ಬರೀ ಫುಲ್ ವೆಜ್ ಇದೆ ಇಲ್ಲಿ, ನಾನ್ ವೆಜ್ ಅಂತ ಕಾಣಿಸಿಲ್ಲ. ಐ ಥಿಂಕ್ ದಿಸ್ ನಾನ್ ವೆಜ್ಜೇ, ನಾನ್ ವೆಜ್ ಅಂತಿಲ್ಲ, ಫುಲ್ ಡೆಸರ್ಟ್ಸ್ ಎಲ್ಲ ಇದೆ ನೋಡಿ. ಲಾಂಜ್ ಅಂತ ಸಕ್ಕತ್ತಾಗಿದೆ, ಪಿಕ್ಸ್ ಎಲ್ಲ ಸೂಪರ್ ಆಗಿ. ಟರ್ಮಿನಲ್ 2 ಮಾತ್ರ ಅಲ್ಲಿ ಬೇಕು ಕುತ್ಕೊಂಡು ತಿನ್ಬೋದು ಇಲ್ಲಿ ಲಾಂಜ್ ಆಕ್ಸೆಸ್ಸಲ್ಲಿ. ಓಕೆ, ನೆಕ್ಸ್ಟ್ ನಾವು ಫುಡ್ ಆದಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ಲೈಟ್ ಇದು ಮಾಡೋ ಬೋರ್ಡಿಂಗ್ ಮಾಡೋದು. ಸ್ನೇಹಿತರೆ, ಲಾಂಜ್ ಆಕ್ಸೆಸ್ಸಲ್ಲಿ ಊಟ ಮಾತ್ರ ಸೂಪರಾಗಿತ್ತು. ಫುಲ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದಿದ್ದೀನಿ. ಸೊ ನಾವು ಡಿಪಾರ್ಚರ್ ಗೇಟ್ ಕಡೆ ಹೋಗ್ತಿದ್ದೀವಿ. ನಮ್ಮದು D1 ಗೇಟು, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್. ಸೊ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಫುಲ್ ಖಾಲಿ ಇದೆ, ಏರ್ಪೋರ್ಟ್ ಅಂತೂ ಫುಲ್ ಖಾಲಿ ಇದೆ. ಟರ್ಮಿನಲ್ 2 ಮಾತ್ರ ಮಸ್ತಾಗಿದೆ, ಮಾತ್ರ ಸೂಪರಾಗಿದೆ ನೋಡಿ. ವಾವ್. ಸೊ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ನಾವು ಬೋರ್ಡಿಂಗ್ ಪಾಸ್ ಅವ್ರ ಹತ್ರ ಚೆಕ್ ಮಾಡಿಸಿ ಆ್ಯಂಡ್ ಡೈರೆಕ್ಟ್ ಫ್ಲೈಟ್ ಎಂಟ್ರಿ ಮಾಡಿದೆ. ಸೊ ಫ್ಲೈಟ್ ಎಂಟ್ರಿ ಆ್ಯಂಡ್ ಫ್ಲೈಟ್ ಒಳ್ಳೆ ವೀಡಿಯೋ ಮಾಡ್ತೀನಿ, ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್, ನನ್ನ ವೀಡಿಯೋ ಫಸ್ಟ್ ಟೈಮ್ ಮಾಡ್ತಿದ್ದೆ, ಪ್ರಾಪರಾಗಿ ಬರುತ್ತೆ ನನಗೆ ಗೊತ್ತಿಲ್ಲ. ಸೊ ಮಿಸ್ಟೇಕ್ಸ್ ಇದೆ ಕಮೆಂಟಲ್ಲಿ ಟೈಪ್ ಮಾಡಿ. ನಾನು ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಯಾವ ಕಂಟ್ರಿಗೆ ಹೋಗ್ತೀನಿ ಆ ಕಂಟ್ರಿ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ. ಸೊ ನಿಮಗೇನೋ ಗೆಸ್ ಮಾಡಿದೆ ಕಮೆಂಟ್ಸಲ್ಲಿ ಮಿಸ್ ಮಾಡ್ದಿರ ಟೈಪ್ ಮಾಡಿ. ಫೈನಲ್ ಹಿಂಗೆಲ್ಲ ಆಗಿ ಡಿಪಾರ್ಚರ್ ಹೋಗ್ತಿದೆ. ಡೈರೆಕ್ಟ್ ಫ್ಲೈಟ್ಗೆ ಅಟ್ಯಾಚ್ ಆಗಿದೆ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ಗೆ. ಸೊ ನಾವೀಗ ಫ್ಲೈಟ್ನ ಬೋರ್ಡಿಂಗ್ ಆಗ್ತಾಯಿದ್ದೀವಿ. 3:25ಗೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಫೈನಲಿ ನಾವು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ವಿ ಬೆಂಗಳೂರಿಂದ. ಆ್ಯಂಡ್ ನಾನಿರೋ ಕಂಟ್ರಿ ನೇಮ್ ಬಂದು ಅಬುಧಾಬಿ ಆ್ಯಂಡ್ ದುಬೈ.